ಎಲ್ಲರಿಗೂ ನಮಸ್ಕಾರ. ನಾವಿಲ್ಲಿ ನೆರೆದಿಕ್ಕಂಥದ್ದು ವೀರಭಾರತಿ ವ್ಯಾಯಾಮ ಶಾಲೆಯ ಜೀರ್ಣೋದ್ಧಾರ ಕುರಿತು ಮಾತಾಡಲು ಇಲ್ಲಿ ನೆರೆದಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಎಲ್ಲ ಪತ್ರಿಕೋದ್ಯಮ ಮಿತ್ರರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಈ ವೇದಿಕೆಯಲ್ಲಿ ನೆರೆದಿಕ್ಕಂಥ ಎಲ್ಲ ಗಣ್ಯರು, ವೀರಭಾರತಿ ವ್ಯಾಯಾಮ ಶಾಲೆಯ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ವೀರಭಾರತಿ ವ್ಯಾಯಾಮ ಶಾಲೆಯ ಅಧ್ಯಕ್ಷರು, ನಮ್ಮ ಸಲಹೆಗಾರರಾದ ಲಕ್ಷ್ಮಣ್ ಬಿಕಾಂ, ಧನಂಜಯ ಪುತ್ರನ್, ಹರಿಶ್ಚಂದ್ರ ಬೆಂಗ್ರೆ ಇವರೆಲ್ಲರಿದ್ದಾರೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಲೋಕೇಶ್ ಬೆಂಗ್ರೆ, ಸುದೇಶ್ ಇವರೆಲ್ಲರೂ ನೆರೆದಿದ್ದಾರೆ. ಇವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಈ ದಿನ ನಮ್ಮ ಗೌರವಾಧ್ಯಕ್ಷರು ನಮ್ಮ ಕಾರ್ಯರೂಪವನ್ನು ನಿಮ್ಮ ಮುಂದೆ ತಿಳಿಸಲಿದ್ದಾರೆ. ಪತ್ರಿಕಾ ಸಂಘಟನೆ ಮೊದಲನೇದಾಗಿ ಕೃತಜ್ಞತೆ ಅರ್ಪಿಸ್ತೇವೆ. ಅಂದರೆ ನಿಮ್ಮಿಂದ ಏನಾದರೂ ಜಗತ್ತಲ್ಲಿ ಪರಿವರ್ತನೆ ಆಗುವುದಾದ್ರೆ ನಿಮ್ಮಿಂದ, ಅದು ನಾವು ಎನಿಸಿದಂಥ ವಿಶ್ವಾಸ. ನಿಮಗೆ ಪ್ರಥಮವಾಗಿ ನಾನು ಕೃತಜ್ಞತೆಯನ್ನು ಅರ್ಪಿಸುತ್ತಾ ನಮ್ಮ ವೀರಭಾರತಿ ವ್ಯಾಯಾಮ ಶಾಲೆಗೆ ಶತಮಾನೋತ್ಸವದ ಸಂಭ್ರಮದಲ್ಲಿ ನಾವು ಈಗಿದ್ದೇವೆ. ಇದರ ಪ್ರಕಾರ ನಾವು ಅದಕ್ಕೆ ಜೀರ್ಣೋದ್ಧಾರಕ್ಕೆ ಕೈ ಹಾಕಿದ್ದೇವೆ. ಅದಕ್ಕೆ ಸಮಿತಿಯನ್ನು ಮಾಡಿಕೊಂಡು ಈ ವೀರಭಾರತಿ ವ್ಯಾಯಾಮ ಶಾಲೆಯು 9 ಕೋಟಿ ರಾಮ ಜಪವನ್ನು ಜಪಿಸಿದಂತ ಒಂದು ಸಂಸ್ಥೆ ಸಾನ್ನಿಧ್ಯ. ಈ ವೀರಭಾರತಿ ಇದರ ಶತಮಾನೋತ್ಸವ ಸಂಭ್ರಮಾಚರಣೆ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿಸಲು ನಾವು ನಿರ್ಧರಿಸಿರುವೆವು. ಇದರ ಸಲುವಾಗಿ ನಾವು ತಾಮೂಲ ಪ್ರಸ್ತುತ ಚಿಂತನೆಯಲ್ಲಿ ಕಂಡು ಬಂದಂತೆ ಶ್ರೀರಾಮಚಂದ್ರ ದೇವರಿಗೆ ಹಾಗೂ ಶ್ರೀ ಮಾರುತಿ ದೇವರಿಗೆ ಹೊಸದು ಗರ್ಭಗುಡಿಯನ್ನು, ಶಿಲಾಮಯ ಗರ್ಭಗುಡಿಯನ್ನು ಹಾಗೂ ಶ್ರೀ ಮಾರುತಿ ದೇವರ ಪುನಃ ಪ್ರತಿಷ್ಠಾಪನೆ, ಶ್ರೀ ರಾಮಾಂಜನೇಯ ದೇವರ ಮಹಾತ್ಮವನ್ನು ನಿರ್ಮಿಸುವುದೆಂದು ನಮ್ಮ ಸಭೆಯಲ್ಲಿ ತೀರ್ಮಾನಿಸಿದ್ದೇವೆ. ನಮ್ಮ ಈ ವೀರಭಾರತಿ ವ್ಯಾಯಾಮ ಶಾಲೆಯು ಜಿಲ್ಲಾ ಮಟ್ಟದ ಅನೇಕ ಬಗೆಯ ಕ್ರೀಡೆ, ಸಾರ್ವಜನಿಕ ಕೆಲಸಗಳಲ್ಲಿ ತನ್ನನ್ನು ತಾವು ತೊಡಗಿಸಿಕೊಂಡಿದೆ. ನಮ್ಮ ವೀರಭಾರತಿ ವ್ಯಾಯಾಮ ಶಾಲೆಯು ರಾಷ್ಟ್ರ ಮಟ್ಟದಲ್ಲಿ ಈಜುಗಾರರು, ಸ್ವಿಮ್ಮರ್ಗಳು ಹಾಗೂ ಬಾಡಿ ಬಿಲ್ಡರ್ಗಳು, ಕುಸ್ತಿಪಟುಗಳು ಇದನ್ನೆಲ್ಲ ತಯಾರಿಸಿದ ಸಂಸ್ಥೆ. ಇದನ್ನು ನಾವೀಗ ಜೀರ್ಣೋದ್ಧಾರ ಮಾಡಲು ಇದೇ ತಾರೀಕು 5/12/25 ಶುಕ್ರವಾರ ಬೆಳಿಗ್ಗೆ 8:55ಕ್ಕೆ ಶ್ರೀ ರಾಮದೇವರ ಹಾಗೂ ಹನುಮಾನರ ಗರ್ಭಗುಡಿಯನ್ನು, ವ್ಯಾಯಾಮ ಶಾಲೆಗೆ ಒಂದು ವ್ಯಾಯಾಮ ಶಾಲಾ ಕಟ್ಟಡವನ್ನು ಶಿಲಾನ್ಯಾಸ ಮಾಡಲು ಶ್ರೀ ವೇದಮೂರ್ತಿ ಶಿವಪ್ರಸಾದ್ ತಂತ್ರೆಯವರ ಮಾರ್ಗದರ್ಶನದಲ್ಲಿ ನಮ್ಮ ಮೊಗವೀರ ಮುಂದಾಳು, ನಮ್ಮ ಮೊಗವೀರದ ಒಂದು ಸಂಘಟನೆಗಾರರು ಹಾಗೂ ಡಾಕ್ಟರ್ ಜಯಶಂಕರ್ ಅಂತ ನಿಮಗೆ ಗೊತ್ತಿರ್ಬೋದು, ಅವರ ದಿವ್ಯ ಹಸ್ತದಿಂದ ನಾವು ಇದನ್ನು ನೆರವೇರಿಸಲಿಕ್ಕೆ ಇದ್ದೇವೆ. ದಯವಿಟ್ಟು ತಾವುಗಳು ಇದನ್ನು ಮನಗಂಡು ನಮಗೆ ಪೂರ್ಣ ರೀತಿಯ ಸಹಕಾರವನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಮೊದಲೊಮ್ಮೆ ನಾಡ್ದು ಈ ಕಾರ್ಯಕ್ರಮದ ಯಾರೆಲ್ಲ ಭಾಗವಹಿಸ್ತಾರೆ ಅಂತ ನಮ್ಮ ಅಧ್ಯಕ್ಷರಾದ ಚೇತನ್ ಬೆಂಗ್ರೆ ಅವರು ನಿಮಗೀಗ ತಿಳಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ದುರ್ಗಲಾದಂಥ ನಾಡೋಜಿಯವರು, ನಮ್ಮ ಮಾರ್ಗದರ್ಶಕರು ಎಲ್ಲ ಮಗುವಿರ ಸಂಸ್ಥೆಯಲ್ಲಿ ಅವರು ಕಾಣಿಸಿಕೊಂಡು ಉಚ್ಚಿಲ ದೇವಸ್ಥಾನವನ್ನೇ ನಿರ್ಮಿಸುವಂಥ ಒಂದು ದೊಡ್ಡ ಶಕ್ತಿ ನಮ್ಮದು. ಅವರು ನಮಗೆ 5ನೇ ತಾರೀಕಿಗೆ ಶಂಕುಸ್ಥಾಪನೆ ಮಾಡೋಕ್ಕೆ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಅವರ ಜೊತೆ ಅಜಿತ್ ಸುವರ್ಣ, ಮೊಗವೀರ ವ್ಯವಸ್ಥೆ ಶಿಕ್ಷಣ ಮಂಡಳಿಯ ಮುಂಬೈಯ ಅಧ್ಯಕ್ಷರಾಗಿದ್ದಾರೆ. ಅವರು ಆಗಮಿಸುತ್ತಿದ್ದಾರೆ ಆ ಕಾರ್ಯಕ್ರಮಕ್ಕೆ. ನಮ್ಮ ಮತ್ತು ಎಲ್ಲರ ನೆಚ್ಚಿನ ನಮ್ಮ ಶಾಸಕರಾದಂಥ ವೀರದಾಸ್ ಕಾಮತ್ರವರು ಆ ಸಭೆಯಲ್ಲಿ ಪಾಲ್ಗೊಳ್ಳಲು ಇಚ್ಛಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ MLC-ಗಳಾದಂಥ ಐವನ್ ಡಿಸೋಜ್ ಅವರು, ಮತ್ತು ಶಶಿಕುಮಾರ್ ಬೆಂಗ್ರೆ ಅವರು, ಸಂಜಯ್ ಸುವರ್ಣ ಅಧ್ಯಕ್ಷರು ಬೆಂಗ್ರೆ ಮಾಧ್ಯಮ ಸಭೆದು, ಮತ್ತು ಅನಿಲ್ ಕುಮಾರ್ ಅವರು ಅಧ್ಯಕ್ಷರು ಕರ್ನಾಟಕ ಪಶ್ಚಿಮ ಮೀನುಗಾರರ ಸಂಘದ್ದು, ಮತ್ತು ವರದವರಿ ಬೆಂಗ್ರೆ ಅಧ್ಯಕ್ಷರು ಮಂಗಳೂರು ಕರ್ನಾಟಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘದವರು, ಶ್ರೀ ಚೈತನ್ಯ ನಾನು ಮಂಗಳೂರು ಟ್ರೌಲ್ ಬೋಟ್ ಯೂನಿಯನ್ ಅಧ್ಯಕ್ಷನಾಗಿ ಅಲ್ಲಿ ನಾನು ಈ ಕಾರ್ಯಕ್ರಮವನ್ನು ಭಾಗವಹಿಸ್ತಿದ್ದೆ. ಸೊ ನಾವು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಏನಂತ ಹೇಳಿದ್ರೆ, ನಮ್ಮ ಕಾರ್ಯಕ್ರಮಗಳು ದೊಡ್ಡದಾಗಿದೆ, ಆದರೆ ನಾವು ಚಿಕ್ಕ ಊರಲ್ಲಿ ಬಿಡುವ ಮಾಡುವುದು. ನಮ್ಮ ಹತ್ರ ಅಂಥ ಒಂದು ಪರಿಸ್ಥಿತಿ
ತೀರ್ಮಾನ ಮಾಡೋಕ್ಕೂ ಸ್ವಲ್ಪ ಕಾಲಾವಕಾಶ ಇತ್ತು ನಮ್ಮ ಹತ್ರ. ಆದರೆ 100ನೇ ವರ್ಷ ಕಾರ್ಯಕ್ರಮ ಆಗಿದ್ದರಿಂದ ನಾವು 26ಕ್ಕೆ ಮುಗಿಸುವಂಥ ನಾವು ಸಂಕಲ್ಪವನ್ನು ಮಾಡಿಕೊಂಡಿದ್ವಿ. ಸೊ ನಿಮ್ಮ ಮುಖಾಂತರ ತನುಮನಧನದಿಂದ ಯಾರು ಬರುವವರು ನಿಮ್ಮ ಮುಖಾಂತರ ತಿಳಿಸ್ಕೊಟ್ಟು ನಮಗೆ ಹೆಚ್ಚಿನ ಸಹಾಯ ಸರ್ಕಾರದಿಂದಾಗಲಿ, ಜನತೆಗಳಾಗಲಿ, ಮಹಿಳೆಗಳಾಗಲಿ, ಅಲ್ಲ ಯಾರೋ ದೊಡ್ಡ ದಾನಿಗಳಿದ್ರೆ ನಾವು ಇವರನ್ನೆಲ್ಲರೂ ಆ ದಿವಸ ಕರ್ಕೊಂಡು ನಮ್ಮ ಜೊತೆ ಮಾಡ್ಕೊಂಡು ಹೋಗೋಣ ಅಂತ ತಮ್ಮಲ್ಲಿ ಬೇಡಿಕೊಂಡು ನಾವು ಈ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇವೆ. ಮಾನ್ಯ MP ಅವರು ಬರುವಲ್ಲಿದ್ದು ಅವರಿಗೆ ಅಧಿವೇಶನದಿಂದ ಬರಲಿಕ್ಕೆ ಆಗುವುದಿಲ್ಲ. ಅವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದರು. ಮತ್ತೆ ಈ ವೀರಭಾರತಿ ವ್ಯಾಯಾಮ ಶಾಲೆಯ ಬಗ್ಗೆ ನಮ್ಮ ಹಿರಿಯ ಸದಸ್ಯರು ಲಕ್ಷ್ಮಣ್ ಬಿಕಾಂ ನಮ್ಮ ಅಭಿಪ್ರಾಯವನ್ನು ಆ ಸಂಸ್ಥೆಯ ಬಗ್ಗೆ ನಿಮಗೆ ತಿಳಿಸ್ತಾರೆ. ದಯವಿಟ್ಟು ಲಕ್ಷ್ಮಣ್ ಬಿಕಾಂ ಅವರು ದಯವಿಟ್ಟು ಆ ವಿವರವನ್ನು ಕೊಡಬೇಕಾದ್ರು ತಮ್ಮಲ್ಲಿ ಕಳೆಗಾಲ ಈ ಮೂರ್ತಿಯ ಬಗ್ಗೆ ಒಂದು 2 ವಿಷಯ ನಿಮ್ಮ ಮುಂದೆ ನಾನು ವ್ಯಾಯಾಮಶಾಲೆಯ ಮೂರ್ತಿಯ ಬಗ್ಗೆ ನಿಮ್ಮ ಮುಂದೆ ನಾನು 2 ವಿಷಯಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಈ ಮೂರ್ತಿ ಪ್ರತಿಷ್ಠೆ ಆಗುವಾಗ ನಾನು ಆ ವರ್ಷದಲ್ಲಿ ಸೆಕ್ರೆಟರಿ ಆಗಿ ಈ ಪ್ರತಿಷ್ಠಾನವನ್ನು ಕಣ್ಣಾರೆ ನೋಡಿದವ. ಇದು ಬೆಂಗಳೂರಿಗೆ ಯಾವಾಗ ಬಂತು, ಯಾಕೆ ಬಂತು, ಯಾರು ಮಾಡಿದರು ಮತ್ತು ಇದರ ಪಾವಿತ್ರತೆ, ಇದರ ಕಾರ್ಮಿಕ ಏನು ಬಗ್ಗೆ ನಾನು 2 ಮಾತನ್ನು ನಿಮ್ಮ ಮುಂದೆ ಇರ್ತೇನೆ. ಬೆಂಗಳೂರು ಮೂಲಭೂತ ಸೌಕರ್ಯ ಇರಲಿಲ್ಲ. ಬೆಂಗಳೂರು ಅದೊಂದು ಅಪಾಯದ ಅಂಚಿನಲ್ಲಿತ್ತು. ಅರಿವೆಯಿಂದ, ನೆರೆಯಿಂದ, ಕೊರೆಯುವಿಕೆಯಿಂದ ಪೇಪರ್ನಲ್ಲಿ ಭಾಳ ಇದರ ಬಗ್ಗೆ ವಿಷಯ ಬಂದಿದೆ, ನಿಮಗೆ ಗೊತ್ತಿರಬಹುದು. ಆಗ ಬೆಂಗಳೂರಿನ ಸಂಘಟನೆಗಾರರು ನಮ್ಮ ಬೆಂಗಳೂರು ಮಹಾಜನ ಸಭಾ ಮುಂಬೈ ಇವರು ಬಹಳ ಚಿಂತೆ ಮಾಡಿದರು, ಇದನ್ನು ಹೇಗೆ ಅಭಿವೃದ್ಧಿ ಮಾಡುವುದು. ಅಲ್ಲಿಯ ಒಂದು ಬಾಬೆಯ ಒಂದು ಮಹಾಸಭೆಯ ಕಮಿಟಿ ಬಂತು, ಇಲ್ಲಿ ಬೆಂಗಳೂರು ಮಹಾಸಭೆಯ ಕಮಿಟಿ ಬಂತು. ಆಗ ನಾನೊಂದು ಕಾರ್ಯದರ್ಶಿ ಆಗಿದ್ದೇನೆ. ಆಗ ಬೆಂಗಳೂರಿನ ಸಮಾಜ ಅಭಿವೃದ್ಧಿ ಹೇಗೆ ಮಾಡುವುದು ಅದಕ್ಕೆ ಎಲ್ಲರಿಗೂ ಸೂಚನೆ ಬಂತು, ತುಂಬ ಸೂಚನೆ ಬಂತು. ಅದಕ್ಕೆ ಎಲ್ಲದಕ್ಕೆ ದೇವರ ಪ್ರಾರ್ಥನೆ ಮುಖ್ಯ. ನಾವು ಯಾವ ಶಾಲೆಯಲ್ಲಿ ಮಾತೃಯನ್ನು ನಂಬಿಕೊಂಡು ಬಂದವರು ಎಲ್ಲರೂ, ಕಾರ್ಮಿಕವನ್ನು ಅರಿತುಕೊಂಡು ಬಂದವರು. ಆ ಒಂದು ಶಾಲೆಯಲ್ಲಿ ಈಗ ಶಿಥಿಲಾವಸ್ಥೆಯಲ್ಲಿದ್ದೇವೆ. ಅಲ್ಲಿಯ ಒಂದು ಅಭಿವೃದ್ಧಿಯನ್ನು ನಾವು ಸುರುವಿಗೆ ಮಾಡಬೇಕು. ಆ ನಂತರ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಯನ್ನು ನಾವು ಕಾಣಬಹುದು ಎಂಬ ಉದ್ದೇಶದಲ್ಲಿ ಬೆಂಗಳೂರು ಮಹಾಜನ ಸಭಾ ಮುಂಬೈ ಇದರ ಕಾರ್ಯಕರ್ತರು ಮತ್ತು ವ್ಯಾಯಾಮ ಶಾಲೆಯ ಸದಸ್ಯರು ಗಂಗಾಧರ ಸೋದರರು ಮುಂದೆ ಬಂದರು. ನಾನು ಒಂದು ಮೂರ್ತಿಯನ್ನು ಕೊಡ್ತೇನೆ. ಆಗ ಚರ್ಚೆ ಮೂರ್ತಿಯನ್ನು ಕೊಟ್ಟರೆ ಹೇಗೆ ಊರಿಗೆ ಒಳ್ಳೆಯದಾಗಬಹುದ ಮೂರ್ತಿಯನ್ನು. ಕಲ್ಲಿನ ಮೂರ್ತಿ ಅಂದರೆ ಬಹಳ ನಮ್ಮ ಹಿರಿಯರು ಚಿಂತನೆ ಮಾಡಿದರು. ಫೋಟೋವನ್ನು ತೆಗೆದು ಕಲ್ಲಿನ ಮೂರ್ತಿ ಇದ್ದೇವೆ, ಅದನ್ನು ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು, ವಿಧಿ ವೈದಿಕ ಬಗ್ಗೆ ತುಂಬ ಚಿಂತನಾಗಿ ಕೊಟ್ಟವರಿಗೆ ಹೇಳಿದ್ರು ಇದಾಗ್ತದ, ಇದ್ದವರಿಗೆ ಹೇಳಿದ್ರೆ ಕಷ್ಟ ಆಗ್ತದ, ಏನಿಲ್ಲ, ಪಟ್ಟವನ್ನು ತೆಗೆದು ನಾವು ಧೈರ್ಯದಲ್ಲಿ ಆ ಮೂರ್ತಿಯನ್ನು ಇಟ್ಟಿದ್ದೇವೆ. ಇದರ ಪ್ರತಿಷ್ಠಾ ಆಚರಣೆ ಬಹಳ ವಿಜೃಂಭಣೆಯಿಂದ ಬೆಂಗಳೂರಿಗೆ ಬಂದಿದೆ. ಗಣಪತಿ ದೇವಸ್ಥಾನದಿಂದ ಮೆರವಣಿಗೆಯಲ್ಲಿ ಬೆಂಗಳೂರಿಗೆ ಬಂದು ಪ್ರತಿಷ್ಠೆ ಆಗಿದೆ. ಆ ಪ್ರತಿಷ್ಠೆ ಆದ ನಂತರ ಬೆಂಗಳೂರಿನಲ್ಲಿದ್ದ ಎಲ್ಲ ಸಂಘ ಸಂಸ್ಥೆಗಳು, ನಮಗೆ ಮುಖ್ಯವಾಗಿ ಸಂಘಟನಾ ಶಕ್ತಿ ಕಲಿಸಿದವರು ಬೆಂಗಳೂರು ವಿದ್ಯಾಸಂಘ. ಬೆಂಗಳೂರು ವಿದ್ಯಾಸಂಘದಲ್ಲಿ ಕಲಿತವರು ಮಾತ್ರ ಆ ಮಾತೃ ಸಂಸ್ಥೆಯಾದ ಬೆಂಗಳೂರು ಮಹಾಜನ ಸಭಾ ಆಗಲಿ, ಬೆಂಗಳೂರು ಬಾಬೆ ಸಭೆ ಆಗಲಿ ಅದರ ಕಾರ್ಯಕರ್ತರು ಆಗುವುದು. ಅಷ್ಟರವರೆಗೆ ನಾವು ಬೆಂಗಳೂರಲ್ಲಿ ಈ ಮಾತೃ ಸಂಸ್ಥೆಗೆ ನಮ್ಮ ಹಿರಿಯರೇ ಅಧ್ಯಕ್ಷರಾಗುವುದು. ಇಲ್ಲಿ ಪಳಗಿದವರು ಕ್ರಮೇಣ ಈಗ ಬೆಂಗಳೂರು ವಿದ್ಯಾಸಂಘದ ಕಾರ್ಯಕರ್ತರೇ ಈಗ ಬೆಂಗಳೂರು ಮಹಾಜನ ಸಭಾ ಮತ್ತು ಬೆಂಗಳೂರು ಮಹಾಜನ ಸಭಾ ಮುಂಬೈಯಲ್ಲಿ ಇದ್ದಾರೆ. ಬೆಂಗಳೂರು ವಿದ್ಯಾಸಂಘದ ಇದರ ಪಾವಿತ್ರತೆ ಬಗ್ಗೆ ನಾನೊಂದು 2 ಮಾತನ್ನು ನಿಮಗೆ ಹೇಳಿಕ್ಕೆ ಇಚ್ಛಿಸ್ತೇನೆ. ಏನೆಂದಿದ್ರೆ, ನಾವು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಬೆಂಗಳೂರು ಒಂದು ಅಪಾಯದ ಅಂಚಿನಲ್ಲಿ ಇತ್ತು, ಅದು ಉಳಿಯಿತು. ಅದು ಹೇಗೆ ಉಳಿಯುತ್ತಿದ್ರೆ, ಬೆಂಗಳೂರಿನ ಸಾಹಸಗಾರರು ಈ ಅಳಿವೆಯನ್ನು ಕೊರೆದು ನೀರು ಸರಾಗಿ ಪಾದಾಗಿ ಹೋಗಿ ನಮ್ಮ ಬೆಂಗಳೂರು ಉಳಿಯಿತು. ಆನಂತರ ರಾಜಕೀಯ ನಮ್ಮ ಸಂಘಟನಾ ಶಕ್ತಿಯಿಂದ ನಾವು ಎಲ್ಲರಿಗೂ ಎಲ್ಲ ಅಭಿವೃದ್ಧಿಯನ್ನು ನಾವು ಮಾಡಲಿಕ್ಕೆ ಶುರು ಮಾಡಿದ್ವಿ. ಮತ್ತೆ ನಮ್ಮ ಪೇಜಾವರು ಬಂದರು, ಅವರು ಕೂಡ ಹೇಳಿದರು ಬೆಂಗಳೂರು ಬಂಗಾರ ಹೋಗ್ತಿದ್ರು. ಹಾಗೆ ನಮ್ಮ ಧರ್ಮಾಧಿಕಾರಿಗಳು ಬಂದಿದ್ದರು. ತಮ್ಮನ್ನೆಲ್ಲ ರಾಜಕೀಯ ಧುರೀಣರು, ಧಾರ್ಮಿಕ ಧುರೀಣರು ನಮ್ಮನ್ನು ಅನಿಸಿದ್ದಾರೆ.
ಬೆಂಗಳೂರಿಗೆ ಈ ಒಂದು ವಿಗ್ರಹದ ಮುಖಾಂತರ ಅಭಿವೃದ್ಧಿ ಆಗುವಂತ ಮಾತು ನಮಗೆ ಈಗ ನಿಜ ಕಾಣ್ತದೆ. ಈಗ ಬೆಂಗಳೂರು ಒಂದು ಸಮಗ್ರ ಅಭಿವೃದ್ಧಿಯಲ್ಲಿ ಬೆಳೆದಿದೆ. ಬೆಂಗಳೂರಿಗೆ ರೋಡ್ ಉಂಟು, ಬೆಂಗಳೂರಿಗೆ ಲೈಟ್ ಉಂಟು, ಬೆಂಗಳೂರಿಗೆ ಇಲ್ಲಿ ಮರ ನಾವು ಹಿಡಿಬಹುದು. ಮರದ ಮತ್ತು ಮಳೆಯ 12 ಫೀಟಿನ ಒಂದು ರೂಲ್ಸ್ ಅದು ಹೋಯಿತು. ಈಗ ಬ್ಯಾಂಕ್ ಆಯಿತು. ಎಲ್ಲ ರೀತಿಯಲ್ಲಿ ಸಮಗ್ರ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯ BMS ಫೆರಿಗಳುಂಟು. ಅದನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವವರು ನಮ್ಮ ಬೆಂಗಳೂರು ಮಹಾಜನಸಭಾ. ಅದೀಗ ನಮ್ಮ ಬೆಂಗಳೂರಿನ ಎಲ್ಲ ಅಭಿವೃದ್ಧಿಗೂ ಅದರ ಒಂದು ಉತ್ಪತ್ತಿ ನಮಗೆ ಸಹಕಾರಿಯಾಗಿದೆ. ಆ ರೀತಿಯಲ್ಲಿ ನಾವು ಈ ಒಂದು ವಿಗ್ರಹದ ಪವಿತ್ರತೆಯನ್ನು ಇಲ್ಲಿ ಸ್ಮರಿಸಲು ನಮಗೆ ಸಂತೋಷವಾಗ್ತಿದೆ. ಇನ್ನು ಮುಂದಕ್ಕೂ ಕೂಡ ನಮ್ಮ ಎಲ್ಲ ಕಾರಣಕ್ಕೂ ಮುಂಚೆ ಕೂಡ ಇನ್ನೂ ಕೂಡ ಅಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ನಮಗೆ ಅಲ್ಲಿ ಆ ಫಲ ಸಿಗ್ತದೆ. ಪ್ರಶ್ನಾಚಿಂತನೆಯಲ್ಲಿ ಕೂಡ ಬಂದ ಕೆಲವು ವಿಷಯ ಈ ಕಾರ್ಯದ ಬಗ್ಗೆ ನಾವು ತುಂಬಾ ಅವರಿಗೆ ಹೇಳಿದ್ದೇವೆ. ಆ ಪ್ರಕಾರ ಈ ಒಂದು ಕಾರ್ಯವನ್ನು ನಮ್ಮ ಮೋಹನ್ ಬೆಂಗ್ರೆಯವರು ವಾಸ್ತು ಪ್ರಕಾರ ಹಾಕಬೇಕು. ಹಾಗೆ ಜಾಗ ಯಾವ ರೀತಿಯಲ್ಲಿ ಕಟ್ಟಬೇಕು, ಇದಕ್ಕೆ ಬೇಕಾದ ಇಂಜಿನಿಯರ್ ವಾಸ್ತುದಾರರನ್ನೆಲ್ಲ ಇಟ್ಕೊಂಡು ಅವರು ಒಂದು ಮುಂದುವರಿಸ್ತಾ ಇದ್ದಾರೆ. ಇದರ ಮುಖಾಂಶವನ್ನು ಇದಕ್ಕೆ ಫಂಡ್ ಅನ್ನು ಕ್ರೋಢೀಕರಿಸಿ ಕೂಡ ಅವರ ಸಹಾಯ ನಮಗೆ ಬಹಳ ಪ್ರಾಮುಖ್ಯವಾಗಿದೆ. ಆ ಬಗ್ಗೆ ಆ ಒಂದು ನಕ್ಷೆಯ ಬಗ್ಗೆ ಕೂಡ ಅವರ ಚಿಂತನೆಯಲ್ಲಿದ್ದಾರೆ. ರಾತ್ರಿ ಹಗಲು ಈ ಒಂದು ಕಾರ್ಯಕ್ರಮದ ಚಿಂತನೆಯಲ್ಲಿ ಅವರು ಇದ್ದಾರೆ. 1 ಕೋಟಿ ಅಂದರೆ ಅದು ಸಾಮಾನ್ಯ ಫಂಡ್ ಅಲ್ಲ, ಅದನ್ನು ಕ್ರೋಢೀಕರಿಸುವಂತಹ ಶಕ್ತಿ ಅವರಿಗಿದೆ. ಹಾಗೆ ಆ ಮಾರುತಿಯ ಅನುಗ್ರಹದಿಂದ ನಾವು ಕೈಗೊಂಡ ಎಲ್ಲ ಕಾರ್ಯಕ್ರಮಗಳು ಕೂಡ ಒಳ್ಳೆ ರೀತಿಯಲ್ಲಿ ಜರಗಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ಕ್ರೋಢೀಕರಿಸಿ ಇದಕ್ಕೆ ಒಂದು ಸಂಬಂಧಪಟ್ಟ ಪ್ರಚಾರವನ್ನು ಕೊಡಬೇಕಂತ ತಮ್ಮಲ್ಲಿ ವಿನಂತಿ. ಕುಸ್ತಿಯ ಬಗ್ಗೆ ಆನಂದವನ್ನು 2 ನಿಮಿಷ ನಮಗೆ. ಸ್ಥಾಪನೆಯಾದ ನಮ್ಮ ವೀರಭಾರತಿ ವ್ಯಾಯಾಮ ಶಾಲೆ ಸತತ 50-60 ವರ್ಷಗಳಿಂದ ಕುಸ್ತಿಯಲ್ಲಿ ತುಳುನಾಡ ಕೇಸರಿ, ತುಳುನಾಡ ಕುಮಾರ ಆಗಲಿ ಅಥವಾ ಕರಾವಳಿ ಕೇಸರಿ ಕುಮಾರ ಆಗಲಿ, ಶಾರದ ಕೇಸರಿ ಕುಮಾರ ಆಗಲಿ, ಉರ್ವ ಕೇಸರಿ ಕುಮಾರ ಆಗಲಿ ಅಥವಾ ಉಚ್ಚಿಲ ಕೇಸರಿ ಕುಮಾರ ಆಗಲಿ ಅಥವಾ ದಸರಾ ಕೇಸರಿ ರಾಜ್ಯ ಮಟ್ಟದ ಕುಸ್ತಿ ಆಗಲಿ, ಎಲ್ಲ ಕುಸ್ತಿ ಸ್ಪರ್ಧೆಯಲ್ಲಿ ತಮ್ಮ ಕ್ರೀಡಾಪಟುಗಳು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಜಿಲ್ಲೆಯ ತುಳುನಾಡ ಕೇಸರಿ ಕುಮಾರ್ ಕುಸ್ತಿ ಸ್ಪರ್ಧೆಯಲ್ಲಿ ಸಾಧಾರಣ 80% ತುಳುನಾಡ ಕೇಸರಿ ಕುಮಾರ್ ಮತ್ತು ಎಲ್ಲ ವಿಭಾಗದ ಚಾಂಪಿಯನ್ಶಿಪ್ಗಳನ್ನು ಪಡ್ಕೊಂಡ ಶಾಲೆ ಅಂದರೆ ವೀರಭಾರತಿ ವ್ಯಾಯಾಮ ಶಾಲೆ. ಅಂದರೆ ತೋಟ ಬೆಂಗ್ರೆಯಲ್ಲಿ ಇರುವ ಒಂದು ಸಣ್ಣ ದ್ವೀಪ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು. ರಾಷ್ಟ್ರೀಯ ಮಟ್ಟದ ಈಜುಕೂಟದಲ್ಲಿ ಬೆಂಗ್ರೆಯ 6 ಮಕ್ಕಳು, ಅದು ಎಲ್ಲ ವೀರಭಾರತಿಯ ಸದಸ್ಯರು, ತಂಡ ಪ್ರಶಸ್ತಿ ಅಂದರೆ ರನ್ನರ್ ಅಪ್ ತಂಡ ಪ್ರಶಸ್ತಿಯನ್ನು ಕೂಡ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ 6 ಹುಡುಗರು ದೇಶದಲ್ಲಿ ಒಂದು ರನ್ನರ್ ಅಪ್ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಆದರೆ ಮತ್ತೆ 1960ರಲ್ಲಿ ಮಿಸ್ಟರ್ ಮೈಸೂರು ಪ್ರಶಸ್ತಿಯನ್ನು ನಾರಾಯಣ ಪುತ್ರನ್ ಇವರು ನಮಗೆ ತಂದುಕೊಟ್ಟಿದ್ದಾರೆ. ಬಾಡಿ ಬಿಲ್ಡಿಂಗ್ ಅಲ್ಲಿ ಮಿಸ್ಟರ್ ಮೈಸೂರು ಆಗಿ. ಅದಲ್ಲದೆ ಕಬಡ್ಡಿಯಲ್ಲೂ ಕೂಡ ನಮ್ಮ ಶಾಲೆಯ ತಂಡ ರಾಜ್ಯ ಮಟ್ಟದಲ್ಲಿ ಕೂಡ ಪ್ರಶಸ್ತಿಯನ್ನು ಪಡೆದಿದೆ. ಫುಟ್ಬಾಲಲ್ಲಿ ಈಗ ನಮ್ಮಲ್ಲಿ ಈಗಲೇ ಒಂದು ಪ್ಲೇಯರ್ ಇದ್ದಾರೆ, ಹರಿಶ್ಚಂದ್ರ ಬಿಗ್ರೆ ಅಂತೇಳಿ, ಅವರು ಆ ಟೀಮಿನ ಒಂದು ಮುಖ್ಯ ಸದಸ್ಯರು. ಅದು ಒಂದು ರಾಷ್ಟ್ರ ಮಟ್ಟದಲ್ಲಿ ಸ್ಟಾಂಪರ್ಡ್ ಚಾಲೆಂಜಿಯಲ್ಲಿ ಕೂಡ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಅವರು ತಂದಿದ್ದಾರೆ. ಹಾಗಾಗಿ ಕುಸ್ತಿ ಸ್ಪರ್ಧೆ ಆಗಲಿ, ಈಜು ಸ್ಪರ್ಧೆ ಆಗಲಿ, ಕಬಡ್ಡಿ, ಅಥ್ಲೆಟಿಕ್ಸ್ ಎಲ್ಲ ಫುಟ್ಬಾಲ್ ಕ್ರೀಡೆಯ ಒಂದು ಅಕಾಡೆಮಿ ಅಂತಲೇ ಹೇಳ್ಬೋದು ಬೆಂಗ್ರೆಯನ್ನು. ಯಾಕಂದರೆ ಬೆಂಗ್ರೆಯಲ್ಲಿ ಅಚೀವ್ಮೆಂಟ್ ಮಾಡಿದವರು ಎಲ್ಲ ಸಂಸ್ಥೆಗಳಲ್ಲಿ ಕೂಡ ಒಳ್ಳೆ ಸಂಸ್ಥೆಗಳಲ್ಲಿ ಇಲ್ಲೆಲ್ಲ ಉದ್ಯೋಗಕ್ಕೆ ಸೇರಿದ್ದಾರೆ. ಅದಲ್ಲದೆ ನಮ್ಮ ವೀರಭಾರತಿ ವ್ಯಾಯಾಮ ಶಾಲೆಯಲ್ಲಿ 2 MPED ಮಾಡಿದವರಿದ್ದಾರೆ, 2 NIS ಮಾಡಿದವರಿದ್ದಾರೆ, ಉತ್ತೀರ್ಣ ಮಟ್ಟದ ಪ್ರಶಸ್ತಿಯನ್ನು ಕೂಡ ಪಡೆದವರಿದ್ದಾರೆ. ಹಾಗಾಗಿ ನಮ್ಮ ಅಚೀವ್ಮೆಂಟ್ ದೇಶದಲ್ಲಿ ಬಹಳ ಅತ್ಯುತ್ತಮವಾದ ಅಚೀವ್ಮೆಂಟ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ತಾವೆಲ್ಲರೂ ನಾಡ್ದು 5ನೇ ತಾರೀಕು ಶುಕ್ರವಾರ 8:55ಕ್ಕೆ ಸರಿಯಾಗಿ ನಮ್ಮ ಶಿಲಾನ್ಯಾಸ ಮಾಡುವ ದಿನ. ತಾವೆಲ್ಲರೂ ಆಗಮಿಸಿ ನಮ್ಮ ಈ ಕಾರ್ಯವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಲಿಕ್ಕೆ ಅವಕಾಶ ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಸ್ತಾ ನನಗೆ ನನ್ನ ಮಾತನ್ನು ಮುಗಿಸ್ತೇನೆ. ಇಷ್ಟು ಹೊತ್ತು ನಮಗೆ ಅವಕಾಶವನ್ನು ಕೊಟ್ಟಂತ ನಮ್ಮ ಪತ್ರಕರ್ತರ ಸಂಘ ಹಾಗೂ ಪತ್ರಿಕಾ ಮಿತ್ರರು ಹಾಗೂ ವೇದಿಕೆಯಲ್ಲಿ ನಡೆತಕ್ಕಂಥ ಎಲ್ಲ ಗಣ್ಯರಿಗೆ ಒಂದೇ ವಾಕ್ಯದಲ್ಲಿ ಧನ್ಯವಾದ ಕೊಡ್ತಾ ಇದ್ದೀನಿ. ಧನ್ಯವಾದ.